ಗಂಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಟೆಂಡರ್ ಆಗಿಲ್ಲ ಸರ್. ಇದು ದೇವಸ್ಥಾನದ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟ್ ನವರೇ ಎಲ್ಲರೂ ಸೇರಿ ಇದು ಕಟ್ಸಿದ್ದು ಸರ್. ಈಗ ಆಲ್ರೆಡಿ ಈಗ 37,50,000 ಬಿಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್. ಇದಷ್ಟು ಕಟ್ಟಡ ಕಾಮಗಾರಿ ನಡೆದಿದೆ ಸರ್. ಸ್ವಲ್ಪ ಕಾಮಗಾರಿ ನೀಟಾಗಿ ಆಗಿಲ್ಲ ಸರ್. ಆರ್ಸಿಸ್ ಕ್ರಾಕ್ ಬಿಟ್ಟಿದ್ದಾವೆ, ಪಿಲ್ಲರ್ಗಳು ಸರ್ ಸಮವಾಗಿ ಬಂದಿಲ್ಲ ಸರ್. ಇಲ್ಲ ಇನ್ನೊಂದು 7-8 ವರ್ಷಕ್ಕಾಗಿ ಇದು ಟೆಂಪರ್ ಕೆಳಕನ ಮೇಲೆ ಇದ್ದಿರೋದು ಅವಸ್ಥಿತಿ ಏನಾಗುತ್ತೆ ಸರ್. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಡಾಣಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಬ್ಬಾಳು ಗ್ರಾಮದಲ್ಲಿರುವ ಗಂಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಸಮುದಾಯ ಭವನದ ಕಾಮಗಾರಿ ಅತ್ಯಂತ ಕಳಪೆ ಮಟ್ಟದಲ್ಲಿ ನಡೆದಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ 2025-2026ನೇ ಸಾಲಿನ ಅನುದಾನದಡಿ ನಿರ್ಮಾಣಗೊಂಡಿರುವ ಈ ಸಮುದಾಯ ಭವನದ ಕಾಮಗಾರಿ ಪೂರ್ಣಗೊಂಡು ಕೇವಲ 2 ತಿಂಗಳು ಕಳೆದಿದ್ದು ಈಗಾಗಲೇ ಮೇಲ್ಛಾವಣಿ ಕುಸಿಯುವ ಹಂತಕ್ಕೆ ತಲುಪಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕಾಮಗಾರಿಯಲ್ಲಿ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಸಿಲ್ಲ, ಅಲ್ಲದೆ ನಿಯಮಾನುಸಾರ ಅನುಮತಿ ಪಡೆಯದೆ ಮತ್ತು ಪರವಾನಗಿ ಇಲ್ಲದೆ ಗುತ್ತಿಗೆದಾರರು ಕಾಮಗಾರಿ ಕೈಗೊಂಡಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಈ ಕುರಿತು ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳು ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಸಮಗ್ರ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಮನವಿ ಸ್ವೀಕರಿಸಿದ ಅಧಿಕಾರಿಗಳು ಶೀಘ್ರದಲ್ಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗುವುದು. ತನಿಖೆಯಲ್ಲಿ ಕಳಪೆ ಕಾಮಗಾರಿ ನಡೆದಿರುವುದು ದೃಢಪಟ್ಟರೆ ಸಂಬಂಧಪಟ್ಟವರ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸಾರ್ವಜನಿಕರ ಹಣದಿಂದ ನಿರ್ಮಾಣವಾಗುವ ಸರ್ಕಾರಿ ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿರಬೇಕು. ಅಧಿಕಾರಿಗಳು ವಿಳಂಬ ಮಾಡದೆ ಸ್ಥಳ ಪರಿಶೀಲನೆ ನಡೆಸಿ ವಾಸ್ತವಾಂಶವನ್ನು ಬಹಿರಂಗಪಡಿಸಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಚ್.ಎಂ. ಹುಸೇನ್ ಬಾಷಾ, ಈಶಪ್ಪ ನಾಗನಹಳ್ಳಿ, ಹನುಮಂತಪ್ಪ ಪತಂಗಿ, ಗಣೇಶ್ ಎಂಜಿ, ಮಲ್ಲೇಶ್ ಬಿಸಟ್ಟಿ ಸೇರಿದಂತೆ ಗ್ರಾಮದ ಮುಖಂಡರು, ಯುವಕರು ಹಾಗೂ ಹಿರಿಯರು ಉಪಸ್ಥಿತರಿದ್ದರು. ಸರ್, ಬಹಳ ವರ್ಷದ ಬೇಡಿಕೆಯ ಅನುಗುಣವಾಗಿ ಶಿವರಾಜ್ ತಂಗಡಿಗೆ ಅವರು 50 ಲಕ್ಷ ರೂಪಾಯಿ ಸಮುದಾಯ ಭವನ ಕೊಟ್ಟಿದ್ರು ಸರ್. ಇಲ್ಲಿ ಗಂಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಕೊಟ್ಟಿದ್ರಲ್ಲ ಸರ್. ಕೊಟ್ಟಿದ್ಮೇಲೆ ಇದು ಟೆಂಡರ್ ಆಗಿಲ್ಲ ಸರ್. ಟೆಂಡರ್ ಕರೆದಿಲ್ಲ. ಇದು ದೇವಸ್ಥಾನದ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟ್ ನವರೇ ಎಲ್ಲರೂ ಸೇರಿ ಇದು ಕಟ್ಸಿದ್ದು ಸರ್. ಏನ್ ಸರ್, ಇದು ಟೆಂಡರ್ ಆಗಿಲ್ಲ, ಯಾರು ಟೆಂಡರ್ ಮಾಡ್ಕೊಂಡಿಲ್ಲ, ಅವರೇ ಕಟ್ಸಿದ್ದು ಸರ್. ಈಗ ಆಲ್ರೆಡಿ ಈಗ 37,50,000 ಬಿಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್. 37,50,000 ಇದಷ್ಟು ಕಟ್ಟಡ ಕಾಮಗಾರಿ ನಡೆದಿದೆ ಸರ್. ಸ್ವಲ್ಪ ಕಾಮಗಾರಿ ನೀಟಾಗಿ ಆಗಿಲ್ಲ ಸರ್. ಸ್ವಲ್ಪ ಕಾಮಗಾರಿ ನೋಡ್ರಿ, ಇಲ್ಲಿ ನಿಮಗೆ ಕಣ್ಣಿಗೆ ಕಾಣ್ತಿದೆ, ನೀವು ವಿಡಿಯೋ ಮಾಡ್ಕೊಳ್ರಿ ಸರ್. ಇವೆಲ್ಲ ಬೆಂಡ್ ಆಗಿದಾವೆ ಸರ್. ಆಮೇಲೆ ಮೇಲೆ ಆರ್ಸಿಸ್ ಕ್ರಾಕ್ ಬಿಟ್ಟಿದ್ದಾವೆ. ಆಮೇಲೆ ಈ ಪಿಲ್ಲರ್ಗಳು ಸರ್ ಸಮವಾಗಿ ಬಂದಿಲ್ಲ ಸರ್. ಇಲ್ಲ ಸಮವಾಗಿ ಬಂದಿಲ್ಲ, ಯಾಕಂದ್ರೆ ಇದು ಸಮುದಾಯ ಭವನ ಮೇಲೆ ಕಲ್ಯಾಣ ಮಂಟಪಕ್ಕೆ ಯೂಸ್ ಮಾಡ್ಕೆ ಹೋಗಿ ಸರ್. ಇಲ್ಲಿ ಜನ ಮೇಲ್ಗಡೆ ಮಾಡಕ್ಕೆ ಒಂದು ವ್ಯವಸ್ಥೆ ಮಾಡಿದಾರೆ ಸರ್. ಈಗ ಮೇಲ್ಗಡೆ ಜನ ತುಂಬಿದಾಗ ಕೆಳಗಡೆ ಜನ ಊಟಕ್ಕಂತ ವ್ಯವಸ್ಥೆ ಮಾಡ್ಕೊಂತಾರೆ ಸರ್. ಈಗಂತೂ ಏನ್ ಕಾಣಲ್ಲ ಸರ್. ಇನ್ನೊಂದು 7-8 ವರ್ಷಕ್ಕಾಗಿ ಇದು ಟೆಂಪರ್ ಕೆಳಕನ ಮೇಲೆ ಇದ್ದಿರೋದು ಅವಸ್ಥಿತಿ ಏನಾಗುತ್ತೆ ಸರ್. ಏನ್ ಸರ್, ಅದಕ್ಕೋಸ್ಕರ ನಮ್ಮೂರೆಲ್ಲ ಯುವಕರು ಸೇರಿ ನಿನ್ನೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅಧಿಕಾರಿಗೆ ಮತ್ತೆ DC ಅವರಿಗೆ ನಿನ್ನೆ ಹೋಗಿ ಮನವಿ ಸಲ್ಲಿಸಿ ಬಂದಿದ್ದಾರೆ ಸರ್. ಅವರು ಸ್ಪಂದಿಸಿದಾರಂತೆ ಸರ್. ಹಿಂಗ ನಾನು ಬಂದು ಅದು ಪರಿಶೀಲನೆ ಮಾಡ್ತೀನಿ ಈ ತರ ಅಂತ ಹೇಳಿದಾರೆ ಸರ್. ಆಮೇಲೆ ನಾವು ನಮ್ಮ ಶಾಸಕರಿಗೆ ಒಂದ್ಸಲ ಬೆಳಿಗ್ಗೆ ನಾನು ಸಂಪರ್ಕ ಮಾಡಿದೆ ಸರ್. ನಾನು ಆಯ್ತಪ್ಪ, ಫೋನ್ಯಾಗ ಮಾತಾಡೋದೇನೈತೆ, ನೇರವಾಗಿ ನಮ್ಮ ಹತ್ರ ಬರ್ರಿ, ಇಲ್ಲಿ ನನ್ನ ಹತ್ರ ಬರ್ರಿ, ಅದು ಏನಾಗಿತ್ತೆ ಏನಿಲ್ಲ ಅಲ್ಲಿ ಬಂದು ನೀವು ಹೇಳ್ರಿ, ನೋಡಂಬರ್ರಿ ಅದು ಏನೈತೆ ವಿಚಾರಣೆ ಮಾಡೋಣ ಅದ್ರದ್ದು. ನಾನಂತೂ ಟ್ರಸ್ಟಿಗೆ ಕೊಟ್ಟಿದ್ದೆ. ಟ್ರಸ್ಟ್ನವ್ರು ನಾವೇ ಮಾಡ್ಕೊಂತೀವಿ ಅಂತ ಹೇಳಿದ್ರು. ನಾನು ಟ್ರಸ್ಟಿಗೆ ಕೊಟ್ಟಿದ್ದೆ. ಟ್ರಸ್ಟ್ನವ್ರು ಅವರೇ ಮಾಡ್ಕೊಂಡಾರ. ಇದಕ್ಕೆ ಯಾರು ಸಂಬಂಧನೇ ಇಲ್ಲ. ಈ ಸಮುದಾಯ ಭವನಕ್ಕ ಕಾಮಗಾರಿಗೆ ಒಂದು ಅನುದಾನ ಬಿಡುಗಡೆ ಆಗಿತ್ತಲ್ಲ? ಹೌದು ಸರ್. ಎಷ್ಟು ಅನುದಾನ ಬಿಡುಗಡೆ? 50 ಲಕ್ಷ ಆಗಿತ್ತು ಸರ್. 50 ಲಕ್ಷ ಒಂದು ಅಂತಸ್ತಿಗೆ ಆಗಿತ್ತಾ ಇಲ್ಲ 2 ಅಂತಸ್ತಿಗೆ? ಸರ್, ಇದು ಟೋಟಲ್ 50 ಲಕ್ಷ ಆಗಿತ್ತು ಸರ್. ನಮ್ಮೂರು ಗಂಗಾ ಪರಮೇಶ್ವರಿ ಟ್ರಸ್ಟ್ನವರು ನಾವು ಮಾಡ್ಕೊಂತದೀವಿ. ಮಾಡೋಣ, ಒಳ್ಳೆ ರೀತಿಯಾಗಿ ಮಾಡ್ಕೊಳ್ಳೋಣ, ಕೆಳಗಡೆ ಒಂದು ಮಾಡ್ಕೊಳ್ಳೋಣ, ಮೇಲ್ಗಡೆ ಒಂದು ಮಾಡ್ಕೊಳ್ಳೋಣ. ಆಮೇಲೆ ಗಂಗಾ ಪರಮೇಶ್ವರಿ ಸ್ವಲ್ಪ ದುಡ್ಡನ್ನು ಅದು ಸರ್ ಅದೇನಾದ್ರೂ ಯೂಸ್ ಮಾಡ್ಕೊಳ್ಳೋಣ ಎಂಬ ಒಂದು ವಿಚಾರಕ್ಕೆ ಮಾಡ್ಕೊಂಡಿದ್ದಾರೆ ಸರ್. ಆಮೇಲೆ ಬೇರೆ ಕಡೆಯಿಂದನೂ ಇವರು ಸಮಾಜದ ಇವ್ರ ಕಡೆಯಿಂದ ಬೇರೆ ಕಡೆಯಿಂದನೂ ಸ್ವಲ್ಪ ಸ್ವಲ್ಪ ಏನು ದುಡ್ಡು ಬಂದಿದೆ ಅಂತ ಸರ್. ಅದನ್ನೂ ಬಳಕೆ ಆಗಿದೆ ಅಂತ ಹೇಳ್ತಾರಂತೆ. ಇವ್ರು ಯೂತ್ ಏನಂತದಾರೆ ಸರ್. ಈಗ ನಮ್ಮೂರು ಯುವಕರು ಏನಂತದಾರ, 37 ಲಕ್ಷ ರೂಪಾಯಿ ಖರ್ಚಾಗಿತ್ತೆ, ಇದು ಏನು ಸಂಪೂರ್ಣವಾಗಿ ಬಗೆಹರಿದಿಲ್ಲಲ್ಲ ಅಂತೇಳಿ ಇವ್ರ ಗಮನಕ್ಕೆ ತಂದರು ಸರ್. ಅವರೆಲ್ಲರೂ ಯಾರು ಸಂಬಂಧಪಟ್ಟವ್ರು ಸರ್, ಇವರು ಟ್ರಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಅವ್ರೇನು ಕರೆದು ಮಾತಾಡಿಸಿದಾರ. ಇವ್ರು ಲೆಕ್ಕಪತ್ರ ಕೇಳಿದಾರೆ. ಇಲ್ಲ ದುಡ್ಡೆಲ್ಲ ಖಾಲಿ ಆಗಿದಾವ ಅಂತ ಹೇಳಿದಾರೆ ಸರ್. ದುಡ್ಡೆಲ್ಲ ಇಲ್ಲ, ಇನ್ನು ಅಲ್ಪ ಸ್ವಲ್ಪ ಒಂದು ಬಿಲ್ ಆಗೋದೈತೆ,
ಆ ಬಿಲ್ಲಲ್ಲಿ GST ಕಟ್ಟಾಗಿ ಇನ್ನು ಅಲ್ಪ ಸ್ವಲ್ಪ ಬರೋದೈತಿ. ಅದರಲ್ಲಿ ಇದು ಮಾಡೋಕ್ಕಾಗಲ್ಲ, ಇಷ್ಟೊಂದು ಆಗಲ್ಲ, ಇದೇನು ಮಾಡ್ಬೇಕಂದಾಗ ನಮ್ಮ ಯೂತ್ ಎಲ್ಲ ಸೇರಿ ಅದಕ್ಕೆ ಈಗ ಪ್ರಶ್ನೆ ಎತ್ತಿದ್ದಾರೆ ಸರ್. ಈಗ ಈಗ ಎಸ್ಟಿಮೇಟ್ ಪ್ರಕಾರ ಇದು ಒಂದೇ ಅಂತಸ್ತಿದೆನಾ ಎರಡು ಅಂತಸ್ತಿದೆ ಸರ್ ಸರ್ ಇದು ಎಸ್ಟಿಮೇಟು ಟೋಟಲ್ 50 ಲಕ್ಷ. ಒಂದು ಅಂತಸ್ತು ಅಂತಲ್ಲ, 2 ಅಂತಸ್ತು ಅಂತಲ್ಲ ಸರ್. ಇದು 80 ಫೀಟು, 80 ಫೀಟಿಗೆ ಆಗಿದ್ದಿದ್ದು ಸರ್. ಕೊಟೇಶನ್ 80 ಫೀಟು. ಇವ್ರು ಸ್ವಲ್ಪ ಉದ್ದಾಗೆಲ್ಲ ಜಾಸ್ತಿ ಮಾಡ್ಕೊಂಡಿದ್ದಾರೆ ಸರ್. ಉದ್ದಲ್ಲ ನಮ್ಮ ಟ್ರಸ್ಟ್ ಅಲ್ಲ, ಇನ್ನೊಂದು ಸ್ವಲ್ಪ ದುಡ್ಡು ಜಾಸ್ತಿ ಇದು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದಾರೆ ಸರ್. ಇವರು ಹಾಕಿದ್ದಾರೆ ಸರ್, ಹಣನೂ ಹಾಕಿದ್ದಾರೆ ಸರ್. ಅವ್ರ ಸಮಾಜದ ವತಿಯಿಂದ ಕೂಡ ದುಡ್ಡು ಬಂದಿದೆ ಸರ್. ಮಾಡ್ಕೋಬೇಕಂತ ಹೋಗಿದ್ದಾರೆ ಸರ್. ಈಗ ದುಡ್ಡು ಇಲ್ಲಿಗೆ ಖಾಲಿ ಆಗಿದೆ ಅಂತ ಹೇಳ್ತಾರೆ. ಇದು ಕಾಮಗಾರಿ ಕಳಪೆ ಆಗಿದೆ ಅಂತೇಳಿ ಎಲ್ಲರ ಆರೋಪ ಸರ್. ಈಗ ಸಂಪೂರ್ಣವಾಗಿ ನೀವು ಪರಿಶೀಲನೆ ಮಾಡಿದ್ರಿ ಸರ್. ಈಗ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದಿರಿ ಈಗ ನೀವು. ಇಲ್ಲಿ ನೋಡ್ರಿ ಸರ್, ಆ ಪಿಲ್ಲರ್ ನೋಡ್ರಿ, ಆ ಬೀಮ್ ನೋಡ್ರಿ ಸರ್, ಆ ನೀಟಾಗಿ ಬಂದಿಲ್ಲ. ಆ ಕಡೆ ಬೀಮ್ ನೋಡ್ರಿ ಸರ್, ಅದೆಲ್ಲ ನೀಟಾಗಿ ಬಂದಿಲ್ಲ. ನಾನೀಗ ಬೇರೆ ಸಮುದಾಯನು, ಬಟ್ ಸರ್ಕಾರಿ ದುಡ್ಡಿದು, ಸರ್ಕಾರಿ ದುಡ್ಡು ಸರ್. ದುಡ್ಡು ಸಾರ್ವಜನಿಕರ ದುಡ್ಡು ದುರುಪಯೋಗ ಆಗಬಾರ್ದು. ಅದೊಂದೇ ನನ್ನ ಪ್ರಶ್ನೆ ಸರ್, ನಮ್ಮ ಉದ್ದೇಶ ಸರ್. ಈಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದು ಇದ್ರ ಪರಿಶೀಲನೆ ಮಾಡಿ, ಸಂಬಂಧಪಟ್ಟಿರ್ತಕ್ಕಂಥ ಇಂಜಿನಿಯರ್ಗಳು ಇದು ಯಾಕೆ ಇಷ್ಟು ದುಡ್ಡು ಹೋಗಿತ್ತೆ, ಎದಕ್ಕೆ ಹೋಗಿತ್ತೆ, ಸ್ವಲ್ಪ ಲೆಕ್ಕಪತ್ರ ಅವ್ರು ಕೊಡ್ಬೇಕು ಸರ್. ಕಳಪೆ ಮಟ್ಟದ ಕಾಮಗಾರಿ ವಿರುದ್ಧ ಕ್ರಮ ತಗೋಬೇಕಂತ ಹೇಳಿ ತಾವು ಹೇಳ್ತಿದೀವಿ ಸರ್. ಹಾ ಸರ್, ಇನ್ನೊಂದು ಸ್ವಲ್ಪ ಆಗ್ಬೇಕು ಸರ್. ಇನ್ನೊಂದು ಬಿಲ್ ಆಗ್ಬೇಕಾಗಿದೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು HM ಹುಸೇನ್ ಬಾಷಾ ಅಂತೇಳಿ. ಯಾವ ಗ್ರಾಮದವರು? ನಾನು ಹೆಬ್ಬಾಳ ಗ್ರಾಮದವನು. ಏನು ಸರ್, ಹೆಬ್ಬಾಳ ಗ್ರಾಮದವನು ನಾನು. ಹುಸೇನ್ ಬಾಷಾ, HM ಹುಸೇನ್ ಬಾಷಾ ಅಂತ ಹೇಳಿ ಸರ್. ಶಾಸಕರು ಬಂದಿಲ್ಲ ಸರ್. ಅವರು ಸ್ಟಾರ್ಟಿಂಗ್ ಬಂದರು, ಗುದ್ಲಿ ಪೂಜೆ ಕಾರ್ಯಕ್ರಮಕ್ಕೆ ಬಂದರು, ಅವಲಿದ್ದ ಬಂದಿಲ್ಲ ಸರ್. ಅವರು ಬಂದಿಲ್ಲ. ನಾ ಇವತ್ತು ಬೆಳಿಗ್ಗೆ ಇವರೆಲ್ಲ ಬಂದು ನನ್ನ ಹತ್ರ ಕೇಳಿದ್ರು ಸರ್. ನಾನು ಸಂಪರ್ಕ ಮಾಡಿದೆ, ಅವರಿಗೆ ಸಂಪರ್ಕ ಮಾಡಿದೆ. ನಾನು ಬೇರೆ ಕಡೆಗೆ ಇದ್ದೀನಿ, ನಾನು ಬರ್ತೀನಿ, ಬಂದಾಗ ಎಲ್ಲರೂ ಬರ್ರಿ ಇಲ್ಲಿಗೆ, ಅದ್ರ ಬಗ್ಗೆ ಏನೈತೆ ಏನಿಲ್ಲ ನೋಡೋಣ, ಸಂಬಂಧಪಟ್ಟವ್ರಿಗೆ ನಾನು ಕಳಿಸ್ತೀನಿ, ಅದೇನೈತೆ ವಿಚಾರಣೆ ಮಾಡೋಣ ಅಂತ ಹೇಳಿದ್ರು ಸರ್ ಅವರು. ಅಲ್ಲ ಸರ್, ಶಿವರಾಜ್ ತಂಗಡಿಯವ್ರು ಬರ್ತಾರೆ. ಶಿವರಾಜ್ ತಂಗಡಿ ಬರ್ತೀವಿ ಅಂತ ಹೇಳಿದಾರೆ ಸರ್. ಬರ್ರಿ ಅಂತ ಹೇಳಿದಾರೆ ಸರ್ ಅವರು. ಇಲ್ಲ ಸರ್, ಇವತ್ತೇ ಮಾತಾಡಿದ್ದೀನಿ ಸರ್. ಇವತ್ತೇ ಭೇಟಿಯಾಗಿದ್ದಾರೆ ಸರ್. ಇವರು ಬಂದು ಇವತ್ತೇ ಮಾತಾಡಿದ್ದೀನಿ ಸರ್. ಸರ್ ಬರ್ತೀನಿ ಅಂತ ಹೇಳಿ ಹಾ ಸರ್. ಇಲ್ಲ, ನೀವು ಬರ್ರಿ, ಎಲ್ಲ ಯೂತ್ ಎಲ್ಲ ಬರ್ರಿ, ಅದನ್ನ ಸಂಬಂಧಪಟ್ಟ ಇಲಾಖೆಯವರಿಗೆ ಏನೈತೆ ಅದೆಲ್ಲರಿಗೆ ಅವ್ರಿಗೆ ಮಾತಾಡ್ತೀನಿ. ಅದು ಬಂದು ಪರಿಶೀಲನೆ ಮಾಡ್ತಾರ, ಅದೇನೈತೆ ನೋಡೋಣ. ಅದು ಆಮೇಲೆ ನೀವು ಬರ್ರಿ ಇಲ್ಲಿಗೆ ಅಂತ ಕರೆದಾರೆ ಸರ್, ನಮಗೆ ಕರೆದಾರೆ ಸರ್. ಸರ್ ಹೇಳ್ರಿ, ಏನ್ ಸಮಸ್ಯೆ? ಈ ಹೆಬ್ಬಾಳ ಗ್ರಾಮದಲ್ಲಿ ಒಂದು ಕಳಪೆ ಮಟ್ಟದಿಂದ ಕೂಡಿದೆ ಅಂತ ಹೇಳಿ ತಾವು ಆರೋಪಿಸಿದ್ರಿ, ಅದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ? ಅದ್ರ ಬಗ್ಗೆ ಗಮ್ಮದೇನಿಲ್ಲ ಸರ್. ಇದು ಕಳಪ ಕಾಮಗಾರಿ ಆಗಿದೆ ಸರ್ ಇಲ್ಲಿ. ಅದಕ್ಕಲ್ಲೇ ನಾವು ಏನ್ ಕಳಪೆ ಕಾಮಗಾರಿ ಆಗಿದೆ? ಇವು ಒಳಗ ಆಂಗ್ಲರೆಲ್ಲ ಬೆಂಡ್ ಆಗಿಬಿಟ್ಟವ್ರಿ ಸರ್. ಏನ್ ಕಾಮಗಾರಿ ಇದು? ಇದು ಕಲ್ಯಾಣ ಮಂಟಪ ಸರ್. ಕಲ್ಯಾಣ ಮಂಟಪ? ಹ್ಞೂ ಸರ್. ಯಾವ ಗ್ರಾಮದ ಇದು? ಇದು ಹೆಬ್ಬಾಳ ಗ್ರಾಮದ ಗಂಗಾ ಪರಮೇಶ್ವರಿ ಸರ್. ಯಾವ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ ಇದು? ಅದು ಘಾನಾಪುರ ಗ್ರಾಮ ಪಂಚಾಯತ್ ಸರ್. ಹಿಂದುಳಿದ ವರ್ಗದಿಂದ ಬಂದಿದೆ ಸರ್. ಅದು ಹಿಂದುಳಿದ ವರ್ಗದ ಇಲಾಖೆಯಿಂದ ಅನುದಾನ ಬಿಡುಗಡೆ ಆಗಿದೆ ಸರ್. ಅದು 50 ಲಕ್ಷ ಬಿಡುಗಡೆ ಆಗಿದೆ ಸರ್. ಈಗ ಆಲ್ರೆಡಿ 37.5 ಲಕ್ಷ ಬಂದೈತೆ ಸರ್. 37 ಲಕ್ಷ ಬಂದ್ರ ಅಷ್ಟ್ರಾಗಿ ಈ ತರ ಮಾಡ್ಯಾರ ಸರ್ ಅವರು. ಅವು ಆಂಗ್ಲರ್ಗಳು ಓಸು ಬೆಂಡ್ ಆಗಿಬಿಟ್ಟವ್ ಸರ್. ಏನಿದ್ರೆ ಮೇಲೆ ಎವಿ ಸರ್, ನಮಗೆ ಸಾವಿರಾರು ಜನಸಂಖ್ಯೆ ಮೇಲೆ ಇರುತ್ತೆ ಸರ್. ಈಗ ಅವು ಈಗಲೇ ಬೆಂಡ್ ಆಗಿಬಿಟ್ಟವ್ ಸರ್. ಇನ್ನೇ ಎಷ್ಟು ದಿವಸ ಆಗಿಲ್ಲ ಸರ್, 2 ತಿಂಗಳಾಗಿಲ್ಲ ಸರ್ ಆ ರೀತಿ ಸಾಕಿ. ಈ ಸಮುದಾಯ ಭವನದ ಕಾಮಗಾರಿ ಯಾವ ವರ್ಷದಾಗ ಆರಂಭ ಆಗಿದೆ? 24-25 ಆಗಿದೆ ಸರ್. 2024-25 ಸಾಲಿನಲ್ಲಿ ವರ್ಷದಲ್ಲಿ ಆರಂಭವಾಗಿದೆ ಸರ್. 24-25 ಆಗಿದೆ ಸರ್. ಈಗ ನಿಮ್ಗೆ ಕಾಮಗಾರಿ ಕಳಪೆ ಮಟ್ಟದಿಂದ ಕೂಡಿದೆ ಅಂತೇಳಿ, ಈ ಕಾಮಗಾರಿ ಯಾವ ಕಳಪೆ ಕಂಡು ಬಂದಿದ್ರಿ? ಯಾವ ಕಳಪೆ ಕಂಡು ಬಂದಿದ್ರಿ? ಏನಿಲ್ಲ ಸರ್, ಇದು ಆರ್ಟಿಸಿಯನ್ ಹಾಕಿಲ್ಲ ಸರ್, ಅದೆಲ್ಲ ಬಗ್ಗೆ ಬಿಡುತ್ತೆ ಸರ್. ಆಮೇಲೆ ನಡುಕ ಒಂದು ಪಿಲ್ಲರ್ ಹಾಕಿಲ್ಲ ಸರ್. ಆ ಪಿಲ್ಲರ್ಲಿಂದ ಅದು ಊಟಗ ನಮಗೆ ಗ್ಯಾರಂಟಿ ಕಾಣೋದು ಸರ್. ಹಾ, ಪಿಲ್ಲರ್ ಹಾಕ್ಲ ಸರ್, ಗೋಡೆ ಕಟ್ಟಿದೆ ಸರ್. ಅದು ಅಲ್ಲಿ ಯಾಕಂದ್ರೆ ನಾವು ಇದು ಫಂಕ್ಷನ್ ಮಾಡೋ ಸ್ಟೇಜ್ ಸರ್. ಅದ್ರ ಮೇಲೆ ಸಾವಿರಾರು ಜನಸಂಖ್ಯೆ ಹತ್ತೈತೆ ಸರ್. ಡಬಲ್ ಆಫ್ಟರ್ ಅದ್ರಾಗ ಸರ್. ಹಿಂಗಾದಕ್ಕೆ ನಾವು ಸ್ವಲ್ಪ ಈಗ ಅಧಿಕಾರಿಗಳಿಗೆ ಗಮನಕ್ಕೆ ತರಕಚ್ಚಿವಿ ಸರ್. ಅಧಿಕಾರಿಗಳು ಬಂದು ಇದೇನಂಬುದು ನೋಡಿ ನಮ್ಮ ಹೆಬ್ಬಾಳ ಗ್ರಾಮದವರಿಗೆ ಒಂದು ಇದು ಮಾಡಿಕೊಡ್ಬೇಕಂತ ನಮ್ಮ ಮನವಿ ತರಿಸ್ತೀವಿ. ಕಾಮಗಾರಿಯನ್ನು ಸ್ವಲ್ಪ ಗಟ್ಟಿಮುಟ್ಟು ಮಾಡಿಕೊಡಬೇಕು ಬಂದು ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ ಸರ್. ಅದು ನಿನ್ನೆ ಹೋಗಿ ಕೊಟ್ಟು ಬಂದಿವಿ ಸರ್. ಹ್ಞೂ ಸರ್. ಅವರು ಆಯ್ತು ಬರ್ತೀವಿ ಸರ್ ಅಂತಂತ ಹೇಳ್ಯಾರ ಸರ್. ಅವರು ಮತ್ತೆ ಅವರು ತನಿಖೆ ಮಾಡ್ತೀವಿ ಬಂದು ಅಂತಂತ ಹೇಳ್ಯಾರ ಸರ್. ಆದ್ರೆ ನಾವು ಇರಲಿ ಅಂತಂದು
ಮಾಧ್ಯಮ ಮೂಲಕ ಬಂದಿವಿ ಸರ್. ಈಗ ಕಾಮಗಾರಿಗಳು ಈ ಕಾಮಗಾರಿ ಸಂಪೂರ್ಣವಾಗಿ ಮುಗಿದಿದೆನಾ? ಈಗ ಸಂಪೂರ್ಣವಾಗಿ ಮುಗಿದಿಲ್ಲ ಸರ್. ಇಲ್ಲಿಗೆ ಕ್ಲಿಯರ್ ಆಯ್ತಂತಂದು ಅವರು ಇಲ್ಲಿಗೆ ಕ್ಲಿಯರ್ ಆಗೈತೆ, ಅಮೌಂಟ್ ಇಲ್ಲ ಅಂತಂದು ಈಗ ಅವ್ರ ಲೆಕ್ಕದ ಈಗ ಕಾಮಗಾರಿ ಎಲ್ಲ ಮುಗಿದಿದೆ. ಎಲ್ಲ ಮುಗಿದಿದೆ ಈ ಸರ್. ಕಾಮಗಾರಿ ಮುಗಿದ್ಮೇಲೆ ಎಷ್ಟು ದಿನದ ಮೇಲೆ ಇವೆಲ್ಲ ಕಳಪೆ ಕಾಮಗಾರಿ ಅಂತೇಳಿ ಗಮನಕ್ಕೆ ಬಂದಿದೆ? ನಮಗೆ ಈಗ ಒಂದು 15 ದಿವಸದಿಂದ ಕಂಡು ಬಂದ್ ಸರ್. ಅವ್ರು ಯಾಕಂದ್ರೆ ಆಯ್ತು ದುಡ್ಡು ಆಯ್ತು ಅಂದ್ಗಟ್ಲೆ ನಮಗೆ ಬಂದು ಎಲ್ಲ ಪರಿಶೀಲನೆ ಮಾಡಿದ್ವಿ ಸರ್. ಅಂದ್ರೆ ಅಧಿಕಾರಿಗಳು ಹೇಳಿದ್ರು ಎಲ್ಲ ಗುಣಮಟ್ಟದಿಂದ ಅಧಿಕಾರಿಗಳು ಹೇಳಿದ್ರು ಸರ್. ಅವರು ಗುತ್ತಿಗೆದಾರರು ಗುತ್ತಿಗೆದಾರರು ಹೇಳಿದ್ರು ಸರ್, ಆಯ್ತು ಇದ್ರಲ್ಲಿ ನಮ್ಮಲ್ಲಿ ಅಮೌಂಟ್ ಇಲ್ಲ ಏನಿಲ್ಲ, ನಾವು ಹೊರಗಡೆಯಿಂದ ಮಾಡೋ ಪ್ರಯತ್ನ ಬಂದಿದೆ ಅಂತಂತಂದು ಅವ್ರ ಈಗ ಗುತ್ತಿಗೆದಾರರು ಹೇಳಿದಾಗ ನಾವು ಈಗ ನೋಡಂತಡಿ ಅಂತಂದು ಬಂದಿವಿ ಸರ್. ಮತ್ತೆ ನಾವು ಈಗ ಮಾಡ್ತಾರಂತಂದು ನಾವು ನಮ್ಮ ಪಡಿ ನಾವು ಅದೀವಿ ಸರ್. ನಾವು ರೈತರು ಅವ್ರು ಕೊಟ್ಟತ್ತೆ ಮಾಡ್ತಾರಂತಂದು ನಾವು ತಿಳ್ಕೊಂಡಿವಿ ಸರ್. ಅವ್ರು ಈ ತರ ಮಾಡ್ತಾರ ಅಂಬುದು ನಮಗೆ ಗೊತ್ತಿಲ್ಲ. ಅಂದ್ರೆ ನೀರು ಟ್ಯೂರಿಂಗ್ ಸ್ಟಾಪ್ ಆದ್ಮೇಲೆ ನೀವು ನೋಡಿರ? ಹೌದು ಸರ್, ಹೌದು ಸರ್. ಯಾವಾಗ ಚೆಕ್ ಮಾಡಿರ? ಈಗ ಒಂದು 15 ದಿವಸದಿಂದ ಚೆಕ್ ಮಾಡಿ ಸರ್. ಅವ್ರಿಗೆ ಸ್ವಲ್ಪ ಕರೆದು ಕೇಳಿದ್ವಿ ಸರ್, ಹಿಂಗಾಗೈತಿ, ಇದಕ್ಕೆ ಏನನ್ನ ಒಂದು ಪರಿಷ್ಠಿಪ ಮಾಡ್ರಿ ಅಂತಂದ್ರ ಅದ್ ಏನಾಗಲ್ಲ ಸರ್, ಅದೇನಾಗಲ್ಲ, ಅದೇನಾಗ ಯಾರಂತ? ಅವ್ರು ಗುತ್ತಿಗೆದಾರರು ಅಂದ್ರು ಸರ್. ಅವ್ರ ಹೆಸರೇನು? ಅವ್ರ ಹೆಸರು ಎಮ್ನೂರ್ ಅಂತ ಸರ್. ಎಮ್ನೂರ್ ವಕೀಲರು ಅಂತ ಸರ್. ಯಾವ್ರು? ಹೆಬ್ಬಾಳ್ ಸರ್ ಅವ್ರದ್ದು. ಹ್ಞೂ ಸರ್. ಜೈ ಅವರು ಇಂಜಿನಿಯರ್ ಏನಂತ? ಇಂಜಿನಿಯರ್ ಯಾರಂಬುದು ಗೊತ್ತಿಲ್ಲ ಸರ್. ಅವ್ರಷ್ಟೇ ಗೊತ್ತು ನಮಗೆ. ನಮಗೆ ರೈತರಿಗೆ ಏನ್ ಗೊತ್ತು ಸರ್? ಅಧಿಕಾರಿಗಳು ಹಾಕಿರ್ತಾರ, ಅವ್ರು ಬಂದು ತೋರಿಸಿರ್ತಾರೆ, ಇವ್ರು ಮಾಡ್ತಾರ ಅಂಬುದು ಅಷ್ಟೇ ನಮಗೆ ಗೊತ್ತು. ಈಗ ಕಳಪೆ ಕಾಮಗಾರಿಯಿಂದ ಕೂಡಿದೆ ಅಂತೇಳಿ ತಾವು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ವಿ. ಹೌದು ಸರ್. ಆ ಅಧಿಕಾರಿಗಳು ಏನು ಉತ್ತರ ಕೊಟ್ಟಿದ್ದಾರೆ? ಅವ್ರ ಅಧಿಕಾರಿಗಳು ಕಳಿಸ್ತೀವಿ ಅಂತ ಹೇಳಿದ್ರು ಸರ್. ಎಷ್ಟು ದಿನದೊಳಗೆ ಕಳಿಸ್ತಾರೆ? ಅವರು ಕಳಿಸ್ತೀವಿ ಸರ್. ಮತ್ತೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಕಳಿಸ್ತೀವಿ. ಪ್ರಶ್ನೆ ಮಾಡಿ ಒಂದು ತನಿಖೆ ಮಾಡಿ ಒಂದು ತನಿಖೆ ಮಾಡಿ ಅದಕ್ಕೆ ಆದ್ರೆ ಅದು ವಿರುದ್ಧ ಇದು ಕ್ರಮ ತಗೊಳ್ತೀರಂತ ಕ್ರಮ ತಗೋತಂತ ಹೇಳ್ಯಾರ ಸರ್. ಅಧಿಕಾರಿಗಳು ಬಂದ್ರು? ಅಧಿಕಾರಿಗಳು ಹೋಗಿದ್ದೀವಿ ಸರ್. ಅಧಿಕಾರಿ ಗಮನಕ್ಕೆ ಕೊಟ್ಟಿವಿ ಸರ್ ನಾವು. ಅಲ್ಲಿ ಯಾವ ಅಧಿಕಾರಿಗಳು ಕೊಡ್ತೀರಿ? DC ಗೆ ಒಂದು ಕಂಪ್ಲೇಂಟ್ ಮಾಡಿ ಸರ್. ಆಮೇಲೆ ಅವರು ಇದು ಹಿಂದ್ ವರ್ಗದವರಿಗೆ ಹಿಂದುಳಿದ ವರ್ಗ ಅಧಿಕಾರಿಗಳಿಗೆ ಕೊಟ್ಟು ಬಂದಿವಿ ಸರ್. ಈ ಬಗ್ಗೆ ತಾವೇನ್ ಹೇಳ್ತೀರಿ?